ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಫಾ ಯಗೇಶ್ ವ್ಲಾಗ್ಸ್. ಇದು ನೆನ್ನೆದೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ಇವಾಗ ತೋಟದ ಹತ್ರದಿಂದ ಬಂದು ನಾನು ಫ್ರೆಶ್ ಅಪ್ ಆಗಿ ನೋಡ್ತಾ ಇರ್ಬೋದು. ನೀವು ಮುಖ ತೊಳೆದಿದ್ದೀನಿ. ಮುಂಚೆ ಮುಖ ಕೂಡ ತೊಳೆದಿರಲಿಲ್ಲ, ಎಣ್ಣೆ ಹಾಕಿರೋದ್ರಿಂದ ಆಯಿಲ್ ಥರ ಇತ್ತು. ಇವಾಗ ಅನ್ನಕ್ಕೂ ಇಟ್ಟಿದ್ದೀನಿ, ಅನ್ನ ಕೂಡ ಆಗ್ತಾ ಇದೆ. ಇನ್ನೂ ಟಿಫನ್ ಮಾಡಿಲ್ಲ, ಆಗಲೇ ಹೇಳ್ದಂಗೆ. ಈಗ ರೈಸ್ ರೆಡಿ ಆದಮೇಲೆ ರಾತ್ರಿ ಸಾಂಬಾರಿಗೇ ಊಟ ಮಾಡ್ಕೊಳ್ತೀವಿ. ಆಲ್ರೆಡಿ ಒಂದು 12 o'clock ಆಯಿತು. ಇನ್ನು ತುಂಬ ಕೆಲಸಗಳಿದೆ. ಇನ್ನು ನಾವು ಹಲಸಿನ ಮರದ ಹತ್ರ ಬೇರೆ ಹೋಗ್ಬೇಕು, ಅಲ್ಲೂ ಕೂಡ ಸ್ವಲ್ಪ ಕೆಲಸ ಇದೆ. ನನಗೆ ಬೇರೆ ರಾತ್ರಿಯಿಂದ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ನೆನ್ನೆಲ್ಲ ಏನು ಕೆಲಸಗಳೇ ಮಾಡ್ಕೊಳ್ಳಲಿಲ್ಲ. ಪಾಪ ಅವರು ನಮ್ಮ ಮನೆಯವರು ತುಂಬ ಕೆಲಸ ಮಾಡ್ತಿದ್ದಾರೆ ಬಂದು ಒಂದು 3-4 ದಿನದಿಂದ. ಪಾಪ ಅವರಿಗೆ ರೆಸ್ಟೇ ಇಲ್ಲ. ಇನ್ನು ಮನೇಲಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇದ್ವಿ, ಅವರು ಅದು ಇದು ಕೆಲಸ, ಹೊಲದ ಕೆಲಸ ಅವು ಅಂತ ಅವ್ರು ಮಾಡ್ತಾಯಿದ್ರು. ಹಾಗೆಯೇ ಇವತ್ತು ತೋಟದ ಹತ್ರ ಹೋಗಿ ಕಾಯಿನೂ ಕೂಡ ತಗೊಂಡು ಬಂದ್ವಿ. ಇನ್ನು ನಮ್ಮ ಹುಡುಗ ಆಟೋ ತೊಳಿತಾ ಇದ್ದಾನೆ. ಕೆಸರಲ್ಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಹಾಗಾಗಿ ಅವನು ಆಟೋ ತೊಳಿತಾ ಇದ್ದಾನೆ. ತುಂಬ ಗಲೀಜಾಗಿಬಿಡುತ್ತೆ, ಮತ್ತು ಒಣಗೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಇನ್ನು ಆ ಕೆಲಸನೂ ಮುಗಿಸ್ಕೊಂಡು, ಇನ್ನು ಅವರು ಕೂಡ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಆದಮೇಲೆ ಸ್ವಲ್ಪ ಕೊಬ್ಬರಿ ಸುಲಿಬೇಕು. ಹಾಗಾಗಿ ಒಂದು 40 ಇರ್ಬೋದೇನೋ ಕೊಬ್ಬರಿ, ಅದನ್ನು ಸುಲಿಸ್ಬಿಡೋಣ ಅಂತ ಇಲ್ಲಿ ಅಂತ ಹೇಳ್ಬಿಟ್ಟು ಬಂದು ಹೇಳ್ಬೇಕು. ಯಾರಿಗೂ ಕಾಲ್ ಮಾಡಿ ಕೇಳ್ತಾಯಿದ್ರು, ಯಾಕಂದರೆ ನಮ್ಮ ಮನೆಯವರು ತುಂಬ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದ್ರು. ಮತ್ತು ಇನ್ನೂ ಕೆಲಸಗಳಿತ್ತು, ಹಾಗಾಗಿ ನಮಗೆ ಟೈಮೇ ಇರಲಿಲ್ಲ. ಇಲ್ಲಾಂದರೆ ನಮ್ಮ ಯಜಮಾನ್ರನ್ನೇ ಸುಲಿದಾಗ್ತಾಯಿದ್ರು. ಹಾಗಾಗಿ ಅವ್ರು ಯಾರಿಗೂ ಕಾಲ್ ಮಾಡಿ ಕೇಳ್ತಾಯಿದ್ರು ಬಂದು ಸುಲ್ಕೊಡಿ ಅಂತ, ಗೊತ್ತಿರೋರಿಗೆ. ಇನ್ನು ಆ ಕೆಲಸನೂ ಮಾಡ್ಕೊಬೇಕು. ಅಟ್ಟದ ಮೇಲಿದೆ ಕೊಬ್ಬರಿ ಎಲ್ಲ, ಅಟ್ಟದ ಮೇಲಿಂದ ತೆಗೆದು ಅವ್ರಿಗೆ ಕೊಡಬೇಕು. ಕೊಟ್ಟು ಅದನ್ನೆಲ್ಲ ಸುಲಿದ್ಮೇಲೆ ಚಿಪ್ಪು ಕಾಯಿ ಎಲ್ಲನೂ ಡಿವೈಡ್ ಮಾಡಿ, ಚಗರೆ ಎಲ್ಲನೂ ಡಿವೈಡ್ ಮಾಡಬೇಕು. ಕಾಯಿ ಮಟ್ಟೆ ಅಂತೀವಲ್ಲ, ಅದು ಮಂಡ್ಯ ಕಡೆ ಚಗರೆ ಅಂತ ಹೇಳ್ತಾರೆ. ಇಷ್ಟು ಕೆಲಸ ಇದೆ. ಇಷ್ಟು ಕೆಲಸ ಆದಮೇಲೆ ಮತ್ತು ನಾನು ಅಡುಗೆ ಕೂಡ ಮಾಡಬೇಕು. ತರಕಾರಿ ಎಲ್ಲ ನೆನ್ನೆ ಸಂತೆಯಿಂದ ತಂದಿರೋದೆಲ್ಲ ಉಳಿದುಬಿಟ್ಟಿದೆ, ಇನ್ನು ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟು ಹೋದರೆ, ಹಾಗೇನೇ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಒಬ್ಬರೇ ಇರ್ತಾರಲ್ವ ಜಾಸ್ತಿ, ಅವರು ಅದೆಲ್ಲ ತರಕಾರಿ ಎಲ್ಲ ಜಾಸ್ತಿ ಇತ್ತು ಸ್ವಲ್ಪ, ಅದಕ್ಕೆ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ, ನಾ ಅವ್ರಿಗೂ ಅಡುಗೆ ಮಾಡೋಕ್ಕಾಗುತ್ತೆ. ಸಾಯಂಕಾಲ ಅವ್ರು ಇನ್ನೇನು ಅಡುಗೆ ಮಾಡೋಕ್ಕೆ ಹೋಗ್ತಾರೆ ಅಂಥೇಳಿ ಇನ್ನು ಅಡುಗೆ ಕೂಡ ಮಾಡಬೇಕು. ಹಾಗೆಯೇ ಸ್ವಲ್ಪ ಇವಾಗ ಆಗಲೇ ಹೇಳ್ದಂಗೆ ಹಲಸಿನ ಮರದ ಹತ್ರ ಕೂಡ ಹೋಗಬೇಕು. ಅಲ್ಲಿಗೆ ಹೋಗಿ ಬಂದು ಇರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಥರ ಮಾಡಿಬಿಡ್ತೀನಿ. ಅದನ್ನು ನಾನು ಕ್ಲಿಯರಾಗಿ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ಅಲ್ವ ನನಗೆ ಗೊತ್ತಿಲ್ಲ. ಅದಾದಮೇಲೆ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು. ಇನ್ನು ಮನೆಯೆಲ್ಲ ಏನೂ ಕ್ಲೀನ್ ಮಾಡಿಲ್ಲ, ಪಾತ್ರೆ ತೊಳೆಯೋದು ಇದೆಲ್ಲ ಕೆಲಸ ಆಗಿದೆ. ಯಾಕಂದರೆ ನಿನ್ನೆ ಜ್ವರ ಬಂದಿತ್ತು ನನಗೆ. ಜ್ವರ ಬಂದಿದ್ದರಿಂದ ಇನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಗಲೇ ನೋಡ್ತಾ ಇರ್ಬೋದು ನೀವು ಫೇಸೆಲ್ಲ ಹೆಂಗೆ ಊದ್ಕೊಂಡಿತ್ತು ಅಂತ. ಈಗ ಸ್ವಲ್ಪ ಇಳಿದಿದೆ. ಜ್ವರ ಬಂದಿದ್ದರಿಂದ ಪಾಪ ನಾನೇನು ಮಾಡ್ಕೊಳ್ಳಿಲ್ಲ. ನಮ್ಮ ಮನೆಯವರೆಲ್ಲ ಮಾಡ್ತಾಯಿದ್ರು. ಊರಲ್ಲಿ ಬಂದ ಮೇಲೆ ಪಾಪ ಅವ್ರಿಗೆ ರೆಸ್ಟೇ ಇಲ್ಲ. ನಾವಾದರೂ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ವಿ ಮನೆ ಕೆಲಸ ಮಾಡಿ. ಪಾಪ ಅವರು ಅದು ಇದು ಕೆಲಸ ಮಾಡ್ತಾನೇ ಇದ್ದರು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಈಗ ನೋಡಬೇಕು, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಏನೇನಾಗುತ್ತೆ ಅಂತ ಹೇಳಿ. ಈಗ ಅಡುಗೆ ಕೂಡ ಆಯಿತು, ಫಸ್ಟ್ ಊಟ ಮುಗಿಸ್ಕೊಳ್ತೀವಿ. ಸರಿ, ಸಿಗ್ತೀನಿ ಮತ್ತೆ ಆಮೇಲೆ. ಈಗ ಹೋಗ್ತಾ ಇದ್ದೀವಿ ಹೊಲ್ದ ಹತ್ರ. ಊಟ ಎಲ್ಲ ಆಯಿತು. ಹಪ್ಪಳ ನೋಡಿ, ಕೋಳಿ ತೋರಿಸ್ತೀನಿ. ಎರಡನ್ನ ಏನೋ ಮಾತಾಡ್ತಿದ್ದಾವೆ. ನೆನ್ನೆ ಹಿಂಗೆ ಮಾತಾಡ್ತಾ ಇತ್ತು, ನಾನೆಲ್ಲ ಸುಮ್ಮನೆ ಅನ್ಕೊಂಡೆ. ಈಗ ನೋಡಿದ್ರೆ ನೋಡಿ, ಡೈಲಿ ಇದೆರಡು ಮಾತಾಡ್ಕೊಳ್ತಾ ಇರುತ್ತೆ ನೋಡಿ. ಏನು ಮಾತಾಡುತ್ತೋ ಅವ್ರಿಗೆ ಗೊತ್ತು. ಇನ್ನ ಆಗ್ಲೇ ಹೇಳ್ದಂಗೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನ ಹೊಲ್ದ ಹತ್ರ ಬಂದ್ವಿ. ಅಂದ್ರೆ ಸ್ವಲ್ಪ ತೆಂಗಿನ ಗಿಡಗಳನ್ನೆಲ್ಲ ನಡೆಸಿದ್ವಿ, ಅದು ತುಂಬಾ ಬಕ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ದಾರ ಕಟ್ಬೇಕು ಅಂತ ಹೇಳಿ ಬಂದ್ವಿ. ನೋಡಿ ಇವಾಗ ಈ ತರ ಒಣಗೋಗಿರೋದನ್ನೆಲ್ಲಾನು ಕತ್ತರಿಸ್ಬಿಟ್ಟು, ಅಂದ್ರೆ ದಾರ ಕಟ್ತಾರೆ ಅಂದ್ರೆ ಸ್ಟ್ರೈಟ್ ಆಗಿ ಬರುತ್ತೆ, ಎಲ್ಲಾ ಕಡೆ ಚೆಲ್ಕೊಳ್ಳೋದಿಲ್ಲ ಅಂತ ಹೇಳಿ. ಹಾಗಾಗಿ ದಾರ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡು ಇವಾಗ ಒಣಗೋಗಿರೋ ಗರಿ ಎಲ್ಲಾನು ಕಟ್ ಮಾಡಿ ದಾರ ಕಟ್ತಾ ಇದ್ದಾರೆ. ನೋಡಿ, ಈ ತರ ಟೈಟ್ ಆಗಿ ದಾರ ಕಟ್ಟಿದ್ರೆ ಸ್ಟ್ರೈಟ್ ಆಗಿ ಬರುತ್ತಂತೆ, ನನಗೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಹಂಗಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಕಟ್ಟಿಸ್ತಾ ಇದ್ರು. ನೋಡಿ, ಟೈಟ್ ಆಗಿ ಕಟ್ಟಿದ್ರೆ ಅದು ಒಂದೇ ಸಮ ಬರುತ್ತಂತೆ. ಹಾಗೇನೆ ಸ್ವಲ್ಪ ಬೇಗ ಕಟ್ಬಿಟ್ಟು ಹೋಗೋಣ, ಮತ್ತೆ ಬೆಂಗ್ಳೂರ್ಗೆ ಹೊರಡ್ಬೇಕಲ್ಲ ಅಂತ ಹೇಳಿ ಈ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ವಿ. ಸರಿ ಅಂತ ಹೇಳಿ ಇವತ್ತು ನಾವು ಬೆಂಗ್ಳೂರ್ಗೆ ಹೊರಟ್ ಬರ್ಲಿ ಇಲ್ಲ, ಅಲ್ಲೇನೆ ಟೈಮ್ ಪಾಸ್ ಮಾಡ್ಕೊಂಡು ಅದು ಇದು ಕೆಲಸ ಮಾಡ್ಕೊಂಡು ಇನ್ನ ನೆಕ್ಸ್ಟ್ ಡೇ ಬೆಳಗ್ಗೆನೆ ಎದ್ದು ಬಂದ್ಬಿಡೋಣ ಅಂತೇಳಿ ಅವತ್ ನೈಟು
ಅಲ್ಲೇನೆ ಅಡಿಗೆ ಎಲ್ಲ ಮಾಡ್ಕೊಂಡು ಜೊತೆಗೆ ಊಟ ಎಲ್ಲ ಮಾಡಿ ಅಲ್ಲೇನೆ ಮಲ್ಕೊಂಡಿದ್ವಿ. ನಾ ಬೆಳಿಗ್ಗೆನೆ ಬೇಗನೆ ಹೊರಟು ಬಿಡೋಣ, ನೈಟ್ ಬೇಡ ಮತ್ತೆ ಮಳೆ ಟೈಮು ಅಂತ ಹೇಳಿ ನಾ ಬೆಳಿಗ್ಗೆ ಎದ್ದು ಅರೌಂಡ್ ಒಂದು 5 o'clock ಆಗಿತ್ತು ಅನ್ಸುತ್ತೆ. ಬೇಗನೆನ ಹೊರಟ್ಬೋದು ಅಂತೇಳಿ 5 ಗಂಟೆಗೆನೆ ಬೆಳಿಗ್ಗೆ ಎದ್ದು ಹೊರಟ್ರೆ ಆಯ್ತು ಅಂತೇಳಿ ಸುಮ್ನೆ ಆದ್ವಿ. ನಮ್ ತೋಟದ ಹತ್ರ ಇರೋ ವ್ಯೂ ಇದು ಎಷ್ಟು ಚೆನ್ನಾಗಿದೆ. ನಿನ್ನೆ ಕೂಡ ಬಂದಿದ್ವಿ ನಾವು. ನೋಡಿ, ಹಲಸಿನ ಮರ, ಮನೆಗಳು. ನಾವು ಈಗ ಇನ್ನ ನೋಡ್ತಾ ಇರ್ಬೋದು ನೀವು ಹೊಲ್ದ ಹತ್ರ ಕ್ಲೈಮೇಟ್ ಯಾವ ತರ ಇದೆ ಅಂತ ಹೇಳಿ. ಆ ಮೋಡ ಮಧ್ಯದಲ್ಲಿ ಹಸಿರು, ಅದ್ರ ಕೆಳಗಡೆ ಮಣ್ಣು ಎಲ್ಲ ಯಾವ ಕಲರ್ ಆಗಿ ಕಾಫಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. 3 in 1 ಕಲರ್ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಅಲ್ಲೇನೆ ಪಕ್ಕದ ಮನೆಯವರು ತುಂಬಾ ಕೋಳಿಗಳನ್ನೆಲ್ಲ ಸಾಕಿದ್ರು, ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನ ಸರಿ ಅಂತ ಹೇಳಿ ಅಷ್ಟೊತ್ತಿಗೆ ಇವರು ಗರಿ ಎಲ್ಲ ಕಟ್ತಾ ಇದ್ರು. ಇನ್ನು ಅಷ್ಟೊತ್ತಿಗೆ ಇದೊಂದು ದೊಡ್ಡದು ತೆಂಗಿನ ಮರ ಆಗ್ಬಿಟ್ಟಿತ್ತು, ಇದು ಕಟ್ಟಕ್ ಆಗ್ತಿರ್ಲಿಲ್ಲ, ದಾರ ಜಾರ್ಕೊಳುತ್ತೆ ಅಂತ ಹೇಳಿ ಬೇರೆಯವ್ರ ಹೆಲ್ಪ್ ಇಂದ ಸ್ವಲ್ಪ ಕಟ್ತಾ ಇದ್ರು. ಇನ್ನ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ ಮನೆ ಹತ್ರ ಬಂದು ಕೊಬ್ಬರಿ ಸುಲ್ಸೋದಿತ್ತು. ಇನ್ನ ಅವರು ಅಟ್ಟದ ಮೇಲೆಲ್ಲ ಕೊಬ್ಬರಿ ಹಾಕಿದಿವಲ್ಲ ಅದನ್ನ ಎತ್ಕೊಡ್ತಾ ಇದ್ರು. ಇನ್ನ ನನ್ ಮಗ ಈ ತರ ಚೀಲಕ್ ಹಾಕಿ ಎಲ್ಲಾ ಕೊಬ್ಬರಿನೂ ಅವನೇ ತಂದು ಕೆಳಗಡೆ ಕೊಟ್ಟ. ಮಿನಿಮಮ್ ಒಂದ್ 40-50 ಕೊಬ್ಬರಿ ಇತ್ತು ಅಂತ ಅನ್ಸುತ್ತೆ. ಹೋದ್ಸಲನು ಬಂದಾಗ ಸ್ವಲ್ಪ ಸುಲ್ಸಾಕ್ಸಿದ್ವಲ್ಲ ಅದ್ರಿಂದ ಕಡಿಮೆ ಇತ್ತು. ಇಷ್ಟು ಎಲ್ಲ ಕಾಯಿನು ನನ್ ಮಗನೇ ಮೇಲಿಂದ ಕೆಳಗಡೆವರ್ಗು ಎತ್ಕೊಂಡ್ ಬಂದು ಕೊಟ್ಟ. ಖುಷಿಯಾಗಿ ಮಾಡ್ತಾ ಇದ್ದ ಕೆಲ್ಸ. ಅಷ್ಟು ಕಾಯಿನ ಪಾಪ ಅವನೊಬ್ನೇ ಎತ್ಕೊಂಡ್ ಬಂದಿದ್ದ. ನಮಗ್ನೆ ಇನ್ನ ಕಾಯಿ ಸುಲ್ಸೋ ಹತ್ರ ನೋಡ್ಕೋಬೇಕಲ್ಲ ಒಬ್ರು, ಅವರು ನೋಡ್ಕೊಂಡ್ ಮಾತಾಡ್ತಾ ಇದ್ರು. ಅವ್ರುನು ಬೇಗನೆ ಸುಲ್ದ್ಬಿಟ್ರು, ಕಡಿಮೆ ಕಾಯಿ ಇತ್ತಲ್ವಾ. ಇನ್ನ ಅವ್ರ ಆ ಕೆಲ್ಸ ಮಾಡ್ತಾ ಇದ್ರು ಸರಿ ಅಂತೇಳಿ ನಾನ್ ಅಡಿಗೆ ಕೆಲ್ಸ ಮಾಡ್ಕೊಂಡ್ ಬಿಡೋಣ ಅಂತೇಳಿ ಅಡಿಗೆ ಮಾಡೋದಿಕ್ ಬಂದೆ. ಅಲ್ಲೇನೆ ಬರ್ತಾ ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಡ್ ಬಂದಿದ್ವಿ. ತರಕಾರಿ ಮತ್ತೆ ಸೊಪ್ಪೆಲ್ಲನೂ ಹಾಕಿ ಸಾಂಬಾರ್ ಮಾಡ್ಬಿಡೋಣ ಒಟ್ಟಿಗೆ ಅಂತ ಹೇಳಿದ್ದು. ನಾನ್ ಮಧ್ಯಾಹ್ನ ಸಾಂಬಾರ್ ಮಾಡ್ತೀರಾ ಅಂತದ್ದು. ಇದು ನಮ್ಮ ಮನೆ ಹತ್ರನೇ ಸೊಪ್ಪು ಬೆಳೆದಿತ್ತು, ಅಲ್ಲೇನೆ ಕಿತ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದ್ರಲ್ಲೇನೆ ಅಡಿಗೆ ಮಾಡ್ಬಿಟ್ರೆ ಇನ್ನು ಚೆನ್ನಾಗಿರುತ್ತೆ ರುಚಿಯಾಗಿ ಅಂತ ಹೇಳಿ ಮಾಡ್ದೆ. ಈ ತರ ಊರ್ ಕಡೆ ಸಿಗೋ ಸೊಪ್ಪಲ್ಲಿ ತುಂಬಾ ಟೇಸ್ಟ್ ಇರುತ್ತೆ. ಈ ತರ ಮಾರ್ಕೊಂಡ್ ಬರ್ತಾರಲ್ಲ ಸ್ವಲ್ಪ ಕೂಡನು ರುಚಿನೇ ಇರೋದಿಲ್ಲ. ಅದಕ್ಕೆ ಊರ್ ಕಡೆ ಇರೋ ಸೊಪ್ಪಂದು ತುಂಬಾ ಟೇಸ್ಟ್ ಅಂತಾನೆ ಹೇಳ್ಬೋದು. ಇನ್ನ ಅದನ್ನ ಕಿತ್ಕೊಂಡ್ ಬಂದು ಕ್ಲೀನ್ ಮಾಡಿ, ಇನ್ನ ಇಷ್ಟು ಸೊಪ್ಪು ಸಿಕ್ಕಿದೆ, ಚೆನ್ನಾಗಿ ವಾಶ್ ಮಾಡಿ ಒಂದು 3-4 ಸಲ ವಾಶ್ ಮಾಡ್ಬೇಕು. ಯಾಕಂದ್ರೆ ಮಳೆ ಎಲ್ಲ ಬಿದ್ದಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ. ಒಂದ್ 3-4 ಸಲ ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ಸೊಪ್ಪು ಸಿಕ್ಕಿದೆ. ಇನ್ನು ಅಷ್ಟೊತ್ತಿಗೆ ಅಡಿಗೆ ಎಲ್ಲಾನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅಡಿಗೆ ಎಲ್ಲಾನು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಆಗಿನ ಸೊಪ್ಪು ತೊಳೆಯಕ್ ಬಂದಿದ್ನಲ್ವ. ನಮ್ಮ ಹುಡುಗ ಗಾಡಿ ತೊಳಿತಾ ಇದ್ದ. ಇನ್ನೇನ್ ಬೆಂಗಳೂರು ಬೆಳಗ್ಗೆ ಹೊರಟ್ರೆ ಇನ್ನ ಗಾಡಿ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿತ್ತಲ್ಲ, ಹಾಗಾಗಿ ಈಗ್ಲೇ ತೊಳ್ದು ಬಿಡೋಣ ಅಂತ ಹೇಳಿ ತೊಳಿತಾ ಇದ್ದ. ಇನ್ನು ಅಷ್ಟೊತ್ತಿಗೆ ನನ್ ಮಗ ಇಲ್ಲಿ ಕೊಬ್ಬರಿ ಎಲ್ಲ ಸುಲ್ದಾಗಿತ್ತು. ಅಷ್ಟೊತ್ತಿಗೆ ಇವರು ಅದನ್ನೆಲ್ಲಾನು ಸುಲ್ದಿ ಚೀಲಕ್ಕೆಲ್ಲ ತುಂಬಿದ್ರಲ್ವಾ. ಇನ್ನ ನನ್ ಮಗ ಅಲ್ಲೆಲ್ಲ ಕಸ ಎಲ್ಲಾನು ಗುಡ್ಸಿ ಕ್ಲೀನ್ ಮಾಡ್ತಾ ಇದ್ದ. ಏನೋ ಈ ಸಲ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಊರ್ಗ್ ಹೋದ್ರೆ ಮಾಡ್ತಾನೆ ಸ್ವಲ್ಪ, ಅವನೇ ಮಾಡ್ತಾ ಇದ್ದ. ಎಲ್ಲ ಅದು ಹೊಟ್ಟೆಲ್ಲ ಬಿದ್ದಿರುತ್ತಲ್ಲ ಕಾಯ್ದು, ಅದನ್ನೆಲ್ಲಾನು ಗುಡ್ಸಿ ಒಂದ್ ಹತ್ರ ತುಂಬಿ ಎಲ್ಲಾನು ಕ್ಲೀನ್ ಮಾಡ್ದ ನೀಟಾಗಿ. ತರ್ತಾರೆ ಮತ್ತೆ ಹೆಂಗೆ ಮಾಡಿ ತರ್ತಾರೆ ಮಿಷ ತರ ಕಡೆ ಬನ್ನಿ. ನೋಡ್ಬಿಟ್ಟ ನಡ್ರಿ ಬೇಗ. ಎಲ್ಲಿರ್ತದೆ ಅಂಕ ಸೊಪ್ಪು? ಅಜ್ಜಿತ ಅಲ್ಲಿರ್ತಾವ. ಇನ್ನ ನಾವು ಗಂಟೆ ಸೊಪ್ಪನ ಕಿತ್ಕೊಂಡ್ ಬರೋಣ ಇಲ್ಲೇ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಂದ್ರೆ ಬೆಂಗಳೂರಿಗೆ ತಗೊಂಡೋಗೋಣ ಅಂತ ಹೇಳಿ. ನಾನು ಆಗ್ಲೇ ಹೇಳದ್ನಲ್ವಾ ಕೋಳಿ ಈ ತರ ಇದ್ ಮಾಡ್ತಾ ಇತ್ತು ಅಂತ. ನಮ್ಮ ಹುಡುಗನು ಹೇಳ್ತಾ ಇದ್ದ, ಅವನು ಅಬ್ಸರ್ವ್ ಮಾಡ್ಬಿಟ್ಟು ಇನ್ನು ಅದೇ ತೋರಿಸ್ತಾ ಇದ್ದ. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ, ಇದು ಮೆಡಿಸನ್ ಸೊಪ್ಪು ಅಂತಾರಲ್ಲ ಅದು. ಇದು ನಾನು ಬೆಂಗಳೂರಿಗೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗಿ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಇನ್ನ ಮನೆಗ್ ಬಂದೆ. ಇನ್ನು ಅಡಿಗೆ ಸ್ಟಾರ್ಟ್ ಮಾಡ್ಕೊಬೇಕಲ್ವಾ, ಹಾಗಾಗಿ ಅಡಿಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮಾಮೂಲಿಯಾಗಿ ಸಾಸಿವೆ ಹಾಕೊಂಡಿದೀನಿ. ಇದಕ್ಕೇನೆ ನಾನು ಮಿಕ್ಸ್ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ಬೀನ್ಸು, ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಜೊತೆಗೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಾಂಬಾರ್ನ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸೊಪ್ಪಾಗಿ ಮಾಡೋದೇ ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ಮಸಾಲೆನೂ ಕೂಡ ತೆಗಿಬೇಕಾಗುತ್ತೆ, ಆಮೇಲೆ ತೋರಿಸ್ತೀನಿ ನಾನು. ಇವಾಗ ಅದೆಲ್ಲ ಹುರಿದಿದ್ದಾದ್ಮೇಲೆ ಸ್ವಲ್ಪ ಸೊಪ್ಪನ್ನ ಒಂದ್ ಅರ್ಧ ಭಾಗ ತರಕಾರಿ ಎಲ್ಲ ಬೆಂದ್ಮೇಲೆ ಸೊಪ್ಪನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಅದು ಬಾಡಿಸ್ಕೊಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂಚೂರು ಹುರ್ಕೊಂಡ್ರೆ ಅದು ಡಬಲ್ ಇರೋ ಕ್ವಾಂಟಿಟಿ ಕಡಿಮೆ ಆಗ್ಬಿಡುತ್ತೆ. ಅಷ್ಟೊತ್ತವರೆಗೂ ಹುರ್ಕೊಂಡು ಇದಕ್ಕೇನೆ ಒಂದು 2-3 ಟೇಬಲ್ ಸ್ಪೂನ್ ಆಗಷ್ಟು ಮನೇಲೆ ಮಾಡಿರೋಂತ ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದೀನಿ. ನೀವು ಬೇಕಂದ್ರೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ ಪೌಡರ್ನ ಸೇರಿಸ್ಕೊಬಹುದು. ನಾನ್ ಮನೇಲಿ ಐತೆ ಅಂತ ಹೇಳಿ ಮನೇಲಿ ಇರೋದನ್ನೇ ಸೇರಿಸಿದೀನಿ. ಇದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ, ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಆಡ್ಸಿದ್ವಲ್ಲ
ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲಾನು ಹೋಗ್ಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಈ ತರ. ಇನ್ನು ಇದಕ್ಕೇನೆ ನಾನು ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಗ್ಲಾಸ್ ಅಷ್ಟು ನೀರ್ನ ಸೇರಿಸಿದ್ದೀನಿ. ಇದಕ್ಕೇನೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನ್ಸಿಟ್ಟಿದೆ, ಅದರ ರಸ ತೆಗೆದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನ ಅದ್ ರೆಡಿ ಆಗ್ತೈತಲ್ವಾ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಅಂತೇಳಿ ಮೊಟ್ಟೆ ಪಪ್ಸ್ ತಂದಿದ್ರು. ಇನ್ನ ನಾನು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೀನ್ ತರಕ್ ಹೋಗ್ತಾ ಇದೀವಿ ಎಲ್ರೂ. ಈಗ ಒಗ್ದಾಕಿರೋದಲ್ಲ. ಇನ್ನ ಸಂಜೆ ಅಡ್ಗೆಗೆ ಮೀನ್ ತಂದು ಮೀನ್ ಸಾಂಬಾರು ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲೇ ನಮ್ಮ ಪಕ್ಕದ ಊರಲ್ಲಿ ಮೀನ್ ತರಕ್ ಹೋಗ್ತಾ ಇದ್ವಿ. ಮನೆ ಹತ್ರನೇ ಮಾರಕ್ ಬರ್ತಾ ಇದ್ರು, ಅವ್ರು ಬಂದಿಲ್ಲ ಅಂತೇಳಿ ಮೀನ್ ತರೋಣ ಅಂತೇಳಿ ಅಲ್ಲೇ ಹೊರಟಿದೀವಿ. ಹೋಗ್ತಾ ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಕೆರೆ ಮತ್ತೆ ಗಿಡಗಳು ಮರ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ಲೈಮೇಟ್. ಹಾಗೇನೆ ಮಳೆ ಬರೋ ತರ ಬೇರೆ ಇದ್ದಿದ್ರಿಂದ ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು. ಕೆರೆನೂ ಕೂಡ ಅಷ್ಟು ದೊಡ್ಡ ಕೆರೆ ನೋಡಿ ಇದು. ಇನ್ನು ಹಾಗೆ ಹೋಗ್ತಾ ನಮ್ಮ ಊರ ಹತ್ರ ಅಂದ್ರೆ ಶ್ರಾವಣ್ ಬೆಳಗೊಳ ಇದೆ ನಮ್ಮ ಊರ ಹತ್ರದಲ್ಲಿ. ಅಲ್ಲಿಗೆನೆ ಹೋಗಿದ್ವಿ ಮೀನ್ ತರೋದಿಕ್ಕೆ, ಯಾಕಂದ್ರೆ ಅಲ್ಲೇನೆ ಸಿಗೋದು ಅಂತ ಹೇಳಿ. ಇನ್ನು ಚಂದ್ರಪಟ್ಟಣ ದೂರ ಆಗ್ಬಿಡುತ್ತೆ ಅಂತ ಹೇಳಿ ಹಂಗೇನೆ ಹೋಗಿದ್ವಿ. ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಗೊಮಟೇಶ್ವರ ಕಾಣಿಸ್ತಾ ಇದ್ದಾನೆ. ನಾವು ಒಂದ್ಸಲ ಹೋದಾಗ ನನ್ಗೆ ಬೆಟ್ಟ ಹತ್ಬೇಕು ಅಂತ ಹೇಳಿ ಹತ್ತಕ್ಕೆ ಆಗಿರ್ಲಿಲ್ಲ. ನೋಡ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ಹತ್ಬೇಕು ಅಂತ ಅನ್ಕೊಂಡಿದೀವಿ, ನೋಡೋಣ. ಇನ್ನ ಹಾಗೇನೆ ಇಲ್ಲಿ ಮೀನೆಲ್ಲ ತರಕ್ ಬಂದಿದ್ವಲ್ಲ, ಇಲ್ಲೇನೆ ಸ್ವಲ್ಪ ತರಕಾರಿ ಅದು ಇದೆಲ್ಲ ತಗೊಂಡ್ ಹೋಗ್ಬಿಡೋಣ ಅಂತೇಳಿ ಬಂದಿದ್ವಿ. ನಾವು ಮುಂಚೆ ಬಂದಾಗ 12 ವರ್ಷಕ್ಕೊಂದ್ಸಲ ಕುಂಭಾಭಿಷೇಕ ಮಾಡ್ತಾರಲ್ಲ, ಆಗ ಬಂದಿದ್ದು. ಅಂದ್ರೆ ಅವಾಗ ನಾವು ಮದ್ವೆ ಆಗಿ 6 ಮಂತ್ ಆಗಿತ್ತು ಅಷ್ಟೇನೆ, ಆ ಟೈಮಲ್ಲಿ ಬಂದಿದ್ದು. ಆ ಟೈಮಲ್ಲಿ ಅವಾಗ ಬಂದಿತ್ತು 12 ವರ್ಷಕ್ಕೆ ಒಂದೇ ಸಲ ಮಾಡೋದು ಅಂತೇಳಿ ಅವಾಗ ಬಂದಿದ್ವಿ. ಜಾತ್ರೆ ಎಲ್ಲಾನು ಬಂದು ಅಟೆಂಡ್ ಮಾಡ್ಕೊಂಡು ಫಂಕ್ಷನ್ ಊಟ ಎಲ್ಲಾನು ಮಾಡ್ಕೊಂಡು ಹೋಗಿದ್ವಿ. ಬಟ್ ಬೆಟ್ಟ ಹತ್ತಕ್ ಆಗಿರ್ಲಿಲ್ಲ. ಇವಾಗ ನೋಡ್ಬೇಕು ಯಾವಾಗ ಹತ್ತಕ್ ಆಗುತ್ತೋ ಗೊತ್ತಿಲ್ಲ, ಮತ್ತೆ ನೆಕ್ಸ್ಟ್ ಇಯರ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಹಾಗೇನೆ ಅದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನ ಅಲ್ಲಿಂದ ಬಂದು ತರಕಾರಿ ತಗೊಳಕ್ಕೆ ನಿಂತಿದ್ರು. ಇಲ್ಲಿ ಒಂದ್ ಕತೆ ಹೇಳ್ಬೇಕು ನಾನು. ಇಲ್ಲಿ ತರಕಾರಿ ತಗೊಳ್ಳೋಣ ಅಂತ ನಿಂತಿದ್ವ, ಟೊಮೆಟೊ ರೇಟ್ ಜಾಸ್ತಿ ಇತ್ತು ಇವ್ರ ಹತ್ರ. ಇನ್ನ ಅದೇ ಟೈಮ್ಗೆ ಟೆಂಪೋದಲ್ಲಿ ಟೊಮೆಟೊ ಮಾರ್ಕೊಂಡ್ ಬರ್ತಾ ಇದ್ರು. ಇನ್ನ ಅಲ್ಲಿ ಕಡಿಮೆ ಇತ್ತಲ್ಲ ಅಂತೆಲ್ಲ ಅಲ್ಲಿ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಪಾಪ ಅಜ್ಜಿ ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಬೇರೆದೆಲ್ಲ ತಗೊಂಡ್ವಿ, ಟೊಮೆಟೊ ಮಾತ್ರ ಬೇಡ ಅಂತ ಬಂದ್ವಿ, ಯಾಕಂದ್ರೆ ರೇಟ್ ಜಾಸ್ತಿ ಆಗಿತ್ತು. ಇಲ್ಲಿ ತಗೊಳ್ತಾ ಇದ್ವಿ. ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು, ಇಲ್ಲ ಕಣಪ್ಪ ಹಂಗೆ ಅನ್ಕೊಂಡೇನೋ ಹೇಳ್ತಾ ಇದ್ರಂತೆ. ಅದು ಒಂದು ತಮಾಷೆ ಅಂತ ಅನ್ನಿಸ್ತು. ಅವ್ರ ಮುಂದೆನೆ ಬಂತಲ್ವಾ, ಅದೇ ಒಂದು ತಮಾಷೆ ಆಗಿತ್ತು. ಇನ್ನ ಇದು ಶ್ರಾವಣ್ ಬೆಳಗೊಳ ಬೆಟ್ಟ ಇದೆಲ್ಲ ಅದ್ರ ಎಂಟ್ರೆನ್ಸ್. ಹುಡುಗರು ಮೂವಿ ಸಾಂಗ್ ಶೂಟಿಂಗ್ ಮಾಡಿದಾರಲ್ವಾ, ಅದು ಇಲ್ಲೇನೆ ಅಂತ ಗೊತ್ತಾಗುತ್ತೆ ನೋಡ್ದವ್ರಿಗೆ. ಇನ್ನ ಅಲ್ಲಿಂದ ಏನೋ ಫಿಶ್ ಮಾರ್ಕೆಟ್ ಬಂದ್ವಿ, ಫಿಶ್ ತಗೊಳ್ಳೋಣ ಅಂತೇಳಿ. ಇಲ್ಲಿ ನಾನು ಈ ತರ ಫಿಶ್ ನ ನೋಡ್ತಾ ಇದ್ದೆ. ಇವ್ರು ತೋರಿಸ್ತಾ ಇದ್ರು, ಬನ್ನಿ ಕಡಿಮೆ ರೇಟ್ಗೆ ಹಾಕೊಡ್ತೀವಿ ಅಂತೇಳಿ. ದೊಡ್ಡ ದೊಡ್ಡ ಮೀನು ಯಾಕೆ ಅಂತೇಳಿ ಚಿಕ್ಕ ಚಿಕ್ಕದನ್ನೇ 2 ಟೈಪ್ ಅಲ್ಲಿರೋ ಮೀನ್ನ ತಗೊಂಡ್ ಬಂದ್ವಿ. ಇನ್ನ ಬರ್ತಾ ಅಲ್ಲೇ ಕಟ್ಟೆಯಲ್ಲಿ ನೀರೆಲ್ಲಾನು ಡ್ರೈ ಆಗ್ಬಿಟ್ಟಿತ್ತು, ನಿಂತ್ಕೊಂಡು ನೋಡ್ತಾ ಇದ್ವಲ್ಲ, ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡೆ. ಇನ್ನ ಮನೆಗ್ ಬರೋಷ್ಟೊತ್ತಿಗೆ ಹನಿ ಹಾಕ್ಲಿಕ್ಕೆನೆ ಸ್ಟಾರ್ಟ್ ಆಗ್ಬಿಡ್ತು. ನೋಡಿ ನನ್ ಮಗ ಖುಷಿಯಿಂದ ಹಾರಾಡ್ತಿದಾರೆ. ಮಳೆ ಬರ್ತಾ ಇತ್ತಲ್ಲ, ಕರೆದ್ರು ಬರ್ತಾ ಇರ್ಲಿಲ್ಲ. ಆ ಮಳೆ ಬರ್ತಾ ಇದೆ, ತರುಣನು ಅವನಿಬ್ರು ನೋಡಿ ಮಳೆಯಲ್ಲೇನೆ ಆಟ ಆಡ್ತಾ ಇದ್ರು. ಯಾರಾದ್ರೂ ಫಿಶ್ ಕ್ಲೀನಿಂಗ್ ಕಾಂಟ್ಯಾಕ್ಟ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ. ಅವೆಲ್ಲ ಬೇರೆ ಅವು. ಅವು ತಲೆನೋ ಅದ್ರದ್ದು. ಹಸಿಟ್ಟಲ್ಲೇನ್ ಬೇಡ, ತೊಳಿ ಬೇಗ. ಇನ್ನ ಮೀನೆಲ್ಲಾನು ಕ್ಲೀನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ರೆ ಮಳೆಯಲ್ಲಿ ನೈಟಾಗಿ ಹನಿ ಆಗ್ತಾ ಇತ್ತು. ಇನ್ ಸರಿ ಬೇಗ ಕ್ಲೀನ್ ಮಾಡು ಅಂತ ಹೇಳ್ತಾ ಇದ್ದೆ. ನನ್ ಹುಡುಗ ಹಸಿಟ್ ಕೇಳ್ತಾ ಇದ್ದ, ಹಸಿಟಾಗಿ ಕ್ಲೀನ್ ಮಾಡಿದ್ರೆ ಚೆನ್ನಾಗ್ ಕ್ಲೀನ್ ಆಗುತ್ತೆ ಅಂತ ಹೇಳಿ ಅವ್ರೇನೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಟ್ಟಿದ್ರು. ಹಾಗಾಗಿ ಬೇಡ ಲೈಟ್ ಆಗಿ ಮಾಡು ಅಂತ ಹೇಳಿ ನಾನೇ ಹೇಳ್ದೆ, ಯಾಕಂದ್ರೆ ಮಳೆ ಬೇರೆ ಬರ್ತಾ ಇತ್ತಲ್ವಾ. ಇನ್ ಅವ್ರು ಸರಿ ಕ್ಲೀನ್ ಮಾಡ್ತಾ ಇರ್ಲಿ ಅಂತ ಹೇಳಿ ನಾನಿಲ್ಲಿ ಏನೇನ್ ತಂದಿದ್ವಲ್ಲ ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಅಡಿಗೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಬಂದೆ. ಮಾಮೂಲಿಯಾಗಿ ಟೊಮೆಟೊ, ಕಡಲೆಪುರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತರಕಾರಿ ಸ್ವಲ್ಪ ಇಷ್ಟನ್ನೇ ತಂದಿರೋ ಅಂತದ್ದು. ಹಾಗೇನೆ ನಾನು ಸ್ವಲ್ಪ ಬೆಂಗಳೂರಿಗೂ ಕೂಡ ಟೊಮೆಟೊನ ತಗೊಂಡ್ ಬಂದೆ, ಚೆನ್ನಾಗಿತ್ತು ಅಂತ ಹೇಳಿ. ನೀಟಾಗಿ ಇವರು ಸಾಕ ಮಾಡು ಚೌಕಬೋರ್ಡ್ ಆಡಕ್ಕೂ ಬರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವ್ರು ಸೋಸಿನಿ OS ಬ್ಲಾಗ್ಸ್ ಇವರೇ ನೋಡಿ. ಇವತ್ತು ಬೆಂಗಳೂರು ಇಟ್ಟಿದ್ದೀವಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್ ಮಾತಾಡ್ತಾರೆ ಇವ್ರೆ. ಸಾಕು ಆಫ್ ಮಾಡು. ಆ ಮಾಡಜ್ಜಿ ಇವರೆಲ್ಲ ತಿಂತಾರೆ ಅದಕ್ಕೆ ಅಲ್ಲೇ ಇವರು. ಇನ್ ನನ್ ಮಗ ಎತ್ಕೊಂಡ್ ವಿಡಿಯೋ ಮಾಡಿರೋದೇ ಗೊತ್ತಿಲ್ಲ, ಅವನ್ನೇ ಮಾತಾಡ್ಕೊಂಡು ವಿಡಿಯೋ ಮಾಡಿದಾನೆ. ಇನ್ನ ಅಷ್ಟೊತ್ತಿಗೆ ನಾವು ಇಲ್ಲೆಲ್ಲ ತರಕಾರಿ ಎಲ್ಲಾನು ಬಿಡಿಸಿ ರೆಡಿ ಮಾಡ್ಕೊಳ್ಳೋಣ, ಸಾರಿ ತರಕಾರಿ ಎಲ್ಲ ಮೀನ್ ಸಾಂಬಾರಿಗೆ ಏನೇನ್ ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ವಿ. ನಮ್ಮ ಅತ್ತೆ ಕೈಲೇ ಮಾಡ್ಸೋಣ, ಚೆನ್ನಾಗ್ ಮಾಡ್ತಾರಂತ ಹೇಳಿ ಅವ್ರೇನೆ ಮಾಡೋದಿಕ್ಕೆ ರೆಡಿ ಮಾಡ್ತಾ ಇದ್ರು. ಇನ್ನ ಅಷ್ಟೊತ್ತಿಗೆ ಅವರು ಮೀನ್ ತೊಳ್ಕೊ ಬಂದು ಕೊಟ್ರು. ಇನ್ನ ಮೇನು ಈ ಸಾಂಬಾರಿಗೆ ಇದೇ ಮಸಾಲೆನೆ ಮೇನ್ ಅಂತ ಹೇಳ್ಬೋದು. ಅಂದ್ರೆ ಒಂದು ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣ ನೆನ್ಸಿದೀವಿ. ಅಂದ್ರೆ ಒಂದು ಇಡೀ ಎಷ್ಟು ಹುಣಸೆಹಣ್ಣ ತಗೊಂಡ್ ನೆನ್ಸ್ಬಿಟ್ಟು ಅದ್ರ ರಸ ತೆಗ್ದ್ಬಿಟ್ಟು ಅದಕ್ಕೇನೆ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ನ ಒಂದು 4-5 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಈ ಮಸಾಲೆ ರೆಡಿ ಆಗುತ್ತೆ. ಮೇನ್ ಇದು ಸ್ಕಿಪ್ ಮಾಡ್ಲೇಬೇಡಿ, ಈ ತರ ಮಾಡ್ ನೋಡಿ. ಆಗಿನ ಕಾಲದಲ್ಲೆಲ್ಲ ಏನು ಮಸಾಲ ಹಾಕ್ದೇನೆ ಎಷ್ಟು ರುಚಿ ಬರ್ತಾ ಇತ್ತು ಹೇಳಿ, ಹಾಗೇನೆ ಬರುತ್ತೆ. ಅದಕ್ಕೆ ನಮ್ಮ ಅತ್ತೆ ಕೈಲೇ ಮಾಡ್ಸಿದ್ವಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಖಂಡಿತ ಈ ಮಸಾಲೆನ ಸ್ಕಿಪ್ ಮಾಡಬೇಡಿ ಆಯ್ತಾ. ಇವಾಗ ನಾನು ಅದಕ್ಕೆ ಕಬಾಬ್ಗೂ ಮ್ಯಾಗಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ಬಿಟ್ಟು ಖಾರದ ಪುಡಿ, ಅರಿಶಿನ ಪುಡಿ, 2 ಕಬಾಬ್ ಮಸಾಲನ ಸೇರಿಸ್ಕೊಂಡಿದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣ ಸೇರಿಸಿದೀನಿ. 2 ನಿಂಬೆಹಣ್ಣು ಸೇರಿಸಿದೀನಿ. 1 kg ಅಷ್ಟಿತ್ತು ನಮ್ಗೆ ಮೀನ್ ತಂದಿರೋದು. ಕಬಾಬಿಗೆ 1 kg, ಸಾಂಬಾರಿಗೆ 1 kg ತಂದಿದ್ವಿ. ಹಾಗಾಗಿ ನೀರ್ನ ಹಾಕ್ದೇನೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಏನೇ ಮಸಾಲೆ ನಾವು ಈ ತರ ಚಿಕನ್ ಕಬಾಬಿಗೂ ಮಿಕ್ಸ್ ಮಾಡ್ಕೊಂಡ್ರು ನೀರ್ ಹಾಕ್ಲಿಕ್ಕೆ ಹೋಗ್ಬಾರ್ದು, ಅದೇನೆ ನೀರ್ ಬಿಟ್ಕೊಳುತ್ತದೆ. ಎಷ್ಟೇ ಗಟ್ಟಿ ಇದ್ರು ಮಸಾಲ ನೀರ್ ಹಾಕೋದಿಕ್ ಹೋಗ್ಬಾರ್ದು. ನಾವು ಫಸ್ಟೇ ಗಟ್ಟಿ ಇದೆ ಅಂತ ನೀರ್ ಹಾಕ್ಬಿಟ್ರೆ ಆಮೇಲೆ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ, ಆಮೇಲೆ ತೋರಿಸ್ತೀನಿ ನಿಮ್ಗೆ ಅದೇ ಎಷ್ಟು ನೀರ್ ಬಿಟ್ಕೊಂಡಿರುತ್ತೆ ಅಂತೇಳಿ. ಉಪ್ಪು ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ವ, ಚೆನ್ನಾಗಿ ನೀರ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರ್ ಹಾಕಿ ಕಲ್ಸ್ಕೊಂಬಾರ್ದು. ಇನ್ನ ನಾನು ಕಟ್ ಮಾಡಿರೋ ಮೀನ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋ ತರ ಮಸಾಲೆನೆಲ್ಲ ಮಿಕ್ಸ್ ಆಗೋ ತರ ರೆಡಿ ಮಾಡಿ ಎತ್ತಿಟ್ಟೆ. ಇನ್ನು ಅದು ಕೂಡ ನಿಂತ್ಕೊಂಡ್ಬಿಡ್ಲಿ, ಅಷ್ಟೊತ್ತಿಗೆ ನಾವು ಪುರಿ ಖಾರ ತಿನ್ಕೊಂಡ್ಬಿಡೋಣ ಅಂತ ಹೇಳಿ ತಿಂತಾ ಇದ್ವಿ. ಯಾಕಂದ್ರೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಹಾಗೆಲ್ಲ ಈ ತರ ಪುರಿ ಖಾರನೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಈ ತರ ಒಂದೊಂದ್ ಕವರ್ಗೆ ಹಾಕಿ ಕೊಟ್ಬಿಡ್ತಾ ಇದ್ರು ಅವ್ರು, ಯಾವಾಗ ಬೇಕಾದ್ರೂ ತಿನ್ಕೊಳ್ಳಿ ಅಂತ ಹೇಳಿ. ನಾವ್ ಇದೇ ತರ ಮಾಡ್ತಾ ಇದ್ವಿ. ನಿಮ್ಮನೇಲಿ ಯಾರಾದ್ರೂ ಈ ತರ ಮಾಡಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಪುರಿ ಖಾರ ಎಲ್ಲ ತಿಂದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಈಗ ಮೀನ್ ಸಾಂಬಾರ್ ಮಾಡ್ಬಿಡೋಣ ಅಂತ ಹೇಳಿ ಬಂದಿದ್ದೀನಿ. ಮೀನ್ ಸಾರ್ಗೆ ಮಾಮೂಲಿಯಾಗಿ ಮೀನ್ ಸಾರ್ಗೆ ಗ್ಯಾಸ್ ಮೇಲೆ ಒಂದ್ ಕಡೆ ಇಟ್ಕೊಂಡು ನಾವು ರುಬ್ಬಿ ಎತ್ತಿಟ್ಕೊಂಡಿರ್ತೀವಲ್ಲ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಅದು ಚೆನ್ನಾಗಿ ಎಣ್ಣೆ ಕುದ್ದು ಬರ್ಬೇಕು, ಅಲ್ಲಿವರೆಗೂ ಕುದಿಸ್ಕೊಬೇಕು. ಈ ಕ್ಲಿಪ್ಪಿಂಗ್ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಕಂಡ್ರೆ ನಿಮ್ಗೆ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಆಗಿರುತ್ತೆ ಅಷ್ಟೇನೆ. 1-2 ಕ್ಲಿಪ್ಪಿಂಗ್ ಅಷ್ಟೇನೆ. ಇನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಹುಣಸೆ ಹಣ್ಣಿನ ರಸ ಎಲ್ಲ ಇತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ, ಉಪ್ಪನ್ನ ನಾವು ಲಾಸ್ಟ್ ಅಲ್ಲಿ ಹಾಕೋಬೇಕಾಗುತ್ತೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಮೀನ್ ಸಾಂಬಾರ್ ರೆಡಿ ಆಗುತ್ತೆ. ನಾ ಲಾಸ್ಟ್ ಅಲ್ಲಿ ಮೀನ್ ಹಾಕ್ಬಿಟ್ಟು ಗ್ಯಾಸ್ ನ ಆಫ್ ಮಾಡ್ಕೊಳ್ತಾ ಇದೀನಿ. ನೆಕ್ಸ್ಟ್ ಕುದಿಸ್ಲಿಕ್ಕೆ ಹೋಗ್ಬಾರ್ದು, ಮೀನ್ ಎಲ್ಲಾನು ಕಲ್ಸೋಕ್ ಬಿಡುತ್ತೆ. ಹಾಗಾಗಿ ಈಗ ಮೀನ್ ಸಾಂಬಾರ್ ರೆಡಿ ಆಯ್ತು. ಇದ್ರ ಜೊತೆಗೇನೆ ಕಬಾಬ್ಗೆ ಫ್ರೈ ಮಾಡಕ್ ಎತ್ತಿಟ್ಟಿದ್ವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದೆ. ಆಗ್ಲೇ ಹೇಳ್ದಂಗೆ ಮೀನ್ ಸಾಂಬಾರಿಗೆ ಏನಿಲ್ಲ, ಈರುಳ್ಳಿ, ಕಾಯಿ, ಸ್ವಲ್ಪ ಕಡ್ಲೆ, ಖಾರದ ಪುಡಿ, ಹಾಗೇನೆ ಶುಂಠಿ ಬೆಳ್ಳುಳ್ಳಿ, ಒಂಚೂರು ಚಕ್ಕೆ ಹಾಕೊಂಡು ರುಬ್ಕೊಂಡ್ರೆ ಮೀನ್ ಸಾಂಬಾರ್ಗೆ ಮಸಾಲೆ ರೆಡಿನೇ ಆಗ್ಬಿಡತ್ತೆ. ಇನ್ನ ಕಬಾಬ್ ಮಸಾಲೆನ ನಾನು ಕ್ಲಿಯರ್ ಆಗೇನೆ ತೋರಿಸಿದೀನಿ. ಇದು ವಿಡಿಯೋ ಸ್ಕಿಪ್ ಆಗಿರುತ್ತೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇನೆ. ಇನ್ನ ಕಬಾಬು ಕೂಡ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ಮಾಮೂಲಿ ಪೀಸ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ್ದೇ ರೀತಿ ಕಲರ್ ಹಾಕಿಲ್ಲ, ಏನು ಹಾಕಿಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನ ಅದನ್ನ ಅಡಿಗೆ ಎಲ್ಲ ಮಾಡಿ ಇಟ್ಬಿಟ್ಟು ಜೊತೆಗೆ ಮುದ್ದೆ ಅನ್ನ ಮಾಡ್ಕೊಂಡಿದ್ದೆ. ಇನ್ನ ನಮ್ಮ ಅತ್ತೆಗೆ ಕರಿಮಣಿ ಕಿತ್ತೋಗಿತ್ತು ಅಂತ ಹೇಳಿ ಅದನ್ನು ಕೂಡ ಪೋಣಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಪೋಣಿಸ್ತಾ ಇದ್ವಿ. ಇನ್ನ ಇದು ನಮ್ಮ ಅತ್ತೆ ಎಲ್ಲ ಹಾಕ್ಬಿಟ್ಟಿದ್ರು ಚೈನು ಅಂತ ಹೇಳಿ, ಹುಡುಕಿ ಲೇಟ್ ಆಯ್ತು ಸಿಗೋದು, ಅದು ಬೇಗ ಸಿಗ್ಲೇ ಇಲ್ಲ. ಇನ್ನು ಆಮೇಲೆ ಸಿಕ್ಕದ್ಮೇಲೆ ಪೋಣಿಸ್ತಾ ಇದ್ದೆ. ಇನ್ನ ಇವ್ರ ಈ ಕಡೆ ಗಟಬರ ಆಡ್ತಾ ಇದ್ರು. ಇದೆಲ್ಲ ಆದ್ಮೇಲೆ ಪೋಣಿಸಿ ರೆಡಿ ಮಾಡಾದ್ಮೇಲೆ ನಾವು ಊಟಕ್ಕೆ ಕುತ್ಕೊಂಡಿದ್ವಿ. ಅರೌಂಡ್ ಒಂದು 10:30 ಆಗಿತ್ತು. ಇನ್ನ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆಗ್ಲೇ ಹೇಳ್ದಂಗೆ ಮುದ್ದೆ, ಕಬಾಬು, ಮೀನ್ ಸಾಂಬಾರ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಮುದ್ದೆ ಮತ್ತೆ ಮೀನ್ ಸಾರ್ ಕಾಂಬಿನೇಷನ್. ಸಾಂಬಾರು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು. ಇವತ್ತಿನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ತಿಂದಿದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಚೌಕಾಬಾರ ಎಲ್ಲ ಆಡ್ತಾ ಇದ್ರು ನಮ್ಮ ಹುಡುಗ ನಮ್ಮ ಅತ್ತೆ ಎಲ್ಲ ಸೇರ್ಕೊಂಡು. ಇನ್ನ ಇದಾದ್ಮೇಲೆ ನಾವು ಮಲ್ಕೊಂಡ್ಬಿಟ್ವಿ. ಇನ್ನ ಬೆಳಿಗ್ಗೆ ಹೊರಟ್ ಬಿಡೋಣ ಇನ್ನ ಬೆಂಗ್ಳೂರ್ಗೆ ಅಂತ ಹೇಳಿ 5 o'clockಗೆ ಬಿಟ್ವಿ. ಒಂದು ಅರೌಂಡ್ ನಾವು 12:30, 1 o'clock ಆಗ್ಬಿಟ್ಟಿತ್ತು ಬೆಂಗಳೂರಿಗೆ ರೀಚ್ ಆಗೋದು. ಇನ್ನ ಸರಿ ಅಂತ ಹೇಳ್ಬಿಟ್ಟು ಸನ್ಸೆಟ್ ಕೂಡ ಆಗ್ತಾ ಇತ್ತು ಬರ್ತಾ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನ ಇವತ್ತು
ಬೆಂಗಳೂರಿಗೆ ಬಂದಿದ್ದೆ ಒಂದು 12:30 1 o'clock ಆಗಿತ್ತು. ಇನ್ನ ಬಂದ್ಮೇಲೆ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು. ಡ್ಯೂಟಿಗೆ ಹೋಗಿ ಬಂದಿದ್ ಆದ್ಮೇಲೆ ನಾನು ನನ್ನ ಮಗ ಇಬ್ರಿಗೆ ಅಂತ ಹೇಳಿ ಮತ್ತೆ ನಮ್ ತರುಣನು ಇದ್ನಲ್ವಾ, ಸರಿನಾ ಇನ್ನೇನ್ ಮಾಡೋದು ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಪಾಸ್ತಾ ಮಾಡ್ಕೊಂಡ್ಬಿಡೋಣ, ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾಸ್ತಾನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಹೊರ್ಗಡೆ ಹೋಗಿದ್ವಲ್ಲ, ನಾನು ಅಲ್ಲಿ ಒಂಥರ ವೆರೈಟಿ ಫ್ಯಾನ್ ನೋಡ್ದೆ ನೋಡಿ. ಈ ಫ್ಯಾನ್ ಅಲ್ಲಿ ಇತ್ತು, ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ನ ಮಾಡ್ಕೊಂಡೆ. ಚೆನ್ನಾಗಿತ್ತು. ನಾನು ಇದೇ ಫಸ್ಟ್ ಟೈಮ್ ನೋಡಿರೋಂಥದ್ದು. ಗಾಳಿ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಹಾಗೇನೆ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನ ಪಾಸ್ತಾನ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದ್ ಕಡಾಯಿಗೆ ನೀರ್ನ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಉಪ್ಪು ಹಾಕೊಂಡು ಪಾಸ್ತಾನ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದ್ 70% ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ನೀರೆಲ್ಲರೂ ಮಾಮೂಲಿಯಾಗಿ ತೆಗ್ದ್ಬಿಟ್ಟು ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನ ಸ್ವಲ್ಪ ಒಂದು ಫ್ರೈ ಪ್ಯಾನ್ಗೆ ಬಟರ್ನ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ನಾನು ಎಣ್ಣೆನು ಕೂಡ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, 1 ಸ್ಪೂನ್ ಆಗೋಷ್ಟು ಪಿಜ್ಜಾಗೆಲ್ಲ ಹಾಕ್ತಿವಲ್ಲ ನಾವು ಆರ್ಗಾನೋ ಫ್ಲೇಕ್ಸ್, ಅದನ್ನ ಹಾಕ್ಬಿಟ್ಟು ಸೀಸೋದಿಕ್ ಹೋಗ್ಬಾರ್ದು. ಇದಕ್ ಮೇನ್ ಬೆಣ್ಣೆನೆ ಹಾಕೊಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಿಜ್ಜಾ ಸಾಸ್ ಬರುತ್ತಲ್ವಾ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮನೆಯಲ್ಲೇ ಮಾಡಿರೋದು ಖಾಲಿ ಆಗ್ಬಿಟ್ಟಿತ್ತು, ಹಾಗಾಗಿ ಅಂಗಡಿಯಿಂದ ತರಿಸಿ ಹಾಕ್ತಾ ಇದೀನಿ. ಯಾಕಂದ್ರೆ ಫಸ್ಟೇ ಟಯರ್ಡ್ ಆಗಿತ್ತಲ್ಲ, ಇನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ಇನ್ನೂ ಟಯರ್ಡ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂಗಡಿಯಿಂದಾನೆ ತರಿಸಿ ಮಾಡ್ತಾ ಇದ್ದೀನಿ. ಇನ್ ಇದಕ್ಕೇನೆ ಸ್ವಲ್ಪ ಚೀಸ್ ಕೂಡ ಆಡ್ ಮಾಡಿದೆ. ನಾನು ಟೈಮ್ ಇರ್ಲಿಲ್ಲ ಅಂತ ಹೇಳಿ ತುರಿಲಿಲ್ಲ, ನಾನು ಹಾಗೇನೆ ಕ್ಯೂಬ್ಸ್ ನೇನೆ ಹಾಕಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ. ಬ್ಯಾಚುಲರ್ ರೆಸಿಪಿನು ಅಂತಾನು ಹೇಳ್ಬಹುದು, ಅಥವಾ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಇನ್ನ ಈ ತರ ಬಂದಿದೆ ಫೈನಲ್ ಆಗಿ. ಇದ್ರ ಜೊತೆಗೆ ಸ್ವಲ್ಪ ನಾನು ಫ್ರೂಟ್ಸ್ ಕೂಡ ಇಟ್ಕೊಂಡಿದ್ದೆ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.